ನಾವು ನಿಮಿಷಾಂಬ ದೇವಾಲಯಕ್ಕೆ ಬಂದಿದ್ದೇವೆ. ಎದುರುಗಡೆ ಗಣಪತಿ ದೇವಸ್ಥಾನ ಕಾಣಿಸ್ತಾ ಇದೆ. ಒಳಭಾಗದಲ್ಲಿ ಬೇರೆ ಬೇರೆ ಅಂಗಡಿಗಳು, ಅಲ್ಲಿ ತಾಯಿಗೆ ಉಡಿಸಿರುವಂತಹ ಸೀರೆಗಳ ಮಾರಾಟ ಮತ್ತು ಚಂಡಿಕೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ನಾವು ಹೋಗ್ತಾ ಇದ್ವಿ. ನಿಮಿಷಾಂಬ ದೇವಾಲಯ ಗಂಜಾಂ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ಪಾರ್ವತಿ ದೇವಿಗೆ ಸಮರ್ಪಿತವಾದ ಈ ದೇವಾಲಯ ಕಾವೇರಿ ನದಿ ತೀರದಲ್ಲಿದೆ. ಈ ದೇವಾಲಯದಲ್ಲಿ ಶಿವ, ಲಕ್ಷ್ಮೀ, ನಾರಾಯಣ, ಗಣಪತಿ ಮತ್ತು ಸೂರ್ಯನಾರಾಯಣರ ವಿಗ್ರಹಗಳಿವೆ. 400 ವರ್ಷಗಳ ಹಿಂದೆ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಿಸಿದರು. ನಿಮಿಷ ಅಂದರೆ ಒಂದು ಕ್ಷಣ. ಈ ದೇವರು ಭಕ್ತರ ಇಷ್ಟಾರ್ಥಗಳನ್ನು ನಿಮಿಷದಲ್ಲಿ ಈಡೇರಿಸುತ್ತಾಳೆ ಎಂಬ ಬಲವಾದ ನಂಬಿಕೆ ಇದೆ. ಅದರ ದಡದಲ್ಲಿ ಕಾವೇರಿ ನದಿ ವಿಶಾಲವಾಗಿ ಹರಿಯುತ್ತದೆ. ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಕೂಡ ನಡೆಯುತ್ತೆ. ಶ್ರೀರಂಗಪಟ್ಟಣದಿಂದ ಖಾಸಗಿ ವಾಹನಗಳು, ಆಟೋಗಳು ಗಂಜಾಂಗೆ ಹೋಗಲು ಸಿಗುತ್ತವೆ. ಕಾವೇರಿ ನದಿಯನ್ನು ಪೂಜೆ ಮಾಡಿ ಅದಕ್ಕೆ ಹಣ್ಣು ಕಾಯಿನ ಸಮರ್ಪಣೆ ಮಾಡ್ತಾ ಇರೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ದೇವಾಲಯದ ಎದುರು ಹಣ್ಣು, ತರಕಾರಿ, ಹೂವು ತಾಜಾ ಆಗಿರುವಂತೆ ಖರೀದಿಸಬಹುದು. ದೇವಿ ನೀಡುವ ಬೆಳಗಿನ ಪ್ರಸಾದ ತಿನ್ನಲು ಪುಣ್ಯ ಮಾಡಿರಬೇಕು. ಅಷ್ಟು ಭಕ್ತಾದಿಗಳನ್ನು ಸೆಳೆಯುವಂತಹ ಒಂದು ದೇವಸ್ಥಾನ ನಿಮಿಷಾಂಬ ದೇವಸ್ಥಾನ. ಎದುರುಗಡೆ ಅದರ ರಾಜಗೋಪುರ ಕೂಡ ನಮಗೆ ಕಾಣಿಸ್ತಾ ಇದೆ. ಎರಡು ಕಡೆ ಅಂಗಡಿಗಳು ಮತ್ತು ದೇವಸ್ಥಾನದ ಗೋಪುರ, ಅಲಂಕಾರ ಎಲ್ಲನೂ ಕೂಡ ನಾವು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಮತ್ತು ಇಲ್ಲಿ ಒಂದು ಅಮೂಲ್ಯವಾದಂಥ ಒಂದು ಗಿಡಮೂಲಿಕೆಯನ್ನು ಕೂಡ ನಾವಿಲ್ಲಿ ಮಾರಾಟ ಮಾಡ್ತಿರೋದನ್ನು ನಾವಿಲ್ಲಿ ನೋಡಬಹುದು. ಇದು ತುಂಬ ಒಳ್ಳೆಯದು. ಅಲ್ಲ, ಅದರ ಹೆಸರೇನು? ಅಂಕೋಲ ಕಡ್ಡಿ. ಒಂದು ಗೋಣಿ ಮಾಡಿ ಗೊತ್ತಿಲ್ವಲ್ಲ ನಮ್ಗೆ ಅದ್ರ ಬಗ್ಗೆ ಎಲ್ಲ. ಮನೆ ಬಾಗಿಲು ಕಟ್ಬೋದು, ದಿಷ್ಟಿಗೆ ತಗೋಬೋದು.